ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹುಳಿ ಸೊಪ್ಪಿನ ಸಾರು ಮಾಡತ್ತೀನಿ. ಹಾಗೆ ಇದು ರೈಸು ಮುದ್ದೆ ಒಳಗಂತೂ ತುಂಬಾ ರುಚಿ ಇರುತ್ತೆ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ತುಂಬಾ ರುಚಿ ಇರುತ್ತೆ, ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ಬೋದು. ಹಾಗೆ ನೋಡಿ, ನಾನು ಕುಕ್ಕರ್ಗೆ 1 ಕಪ್ ಅಷ್ಟು ತೊಗರಿಬೇಳೆನ ಹಾಕ್ಕೊಳತ್ತೀನಿ ರೀ. ಒಣ ಕುಕ್ಕರ್ಗೆ ಹಾಕ್ಕೊಂಡಿರ್ತೀವಲ್ಲ ತೊಗರಿಬೇಳೆನ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ 1 ಟೊಮೆಟೊ ಹಾಕ್ಕೊಳತ್ತೀನಿ ರೀ ನಾನು. ಯಾಕೆಂದರೆ ಸೊಪ್ಪೆ ಸ್ವಲ್ಪ ಹುಳಿ ಇರುತ್ತಲ್ಲ, ಹಾಗಾಗಿ ಟೊಮೆಟೊ ಕಡಿಮೆ ಹಾಕ್ಕೊಳ್ರಿ. ನಾವು 1 ಟೊಮೆಟೊ ಹಾಕ್ಕೊಂಡಿನಿ. ಹಾಗೆ ನೋಡಿರಿ, ಇಲ್ಲಿ ಸೊಪ್ಪನ್ನು ನಾನು ಸೋಸ್ಕೊಂಡು ಬಿಡಿಸ್ಕೊಳ್ಬೇಕು. ಅದನ್ನು ಬಿಡಿಸ್ಕೊಂಡ್ಮೇಲೆ ಚೆನ್ನಾಗಿ ತೊಳ್ಕೊಳ್ಳಿ. ಸೊಪ್ಪು ಯಾವತ್ತು ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನಾನು ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ ರೀ. ನೋಡಿರಿ, ಇಷ್ಟು ಚಿಕ್ಕ ಪೀಸ್ ಆದರೆ ಸಾಕು. ಈಗ ನೋಡಿರಿ, ಅವನಷ್ಟು ನಾನು ಕುಕ್ಕರ್ಗೆ ಹಾಕ್ಕೊಳತ್ತೀನಿ ರೀ. ಹಾಕ್ಕೊಂಡು ಇದಕ್ಕೆ ನಾನು 1 ಬೆಳ್ಳುಳ್ಳಿ ಹಾಕ್ಕೊಳತ್ತೀನಿ ರೀ. ಹಾಗೆ 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ ನಾವು 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳತ್ತೀನಿ. ಹಾಗೆ ಕರಿಬೇವು. ಖಾರ ನಿಮ್ಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕ್ಕೊಳ್ಳಿ. ಈಗ ನೋಡಿರಿ, ನಾನು ನೀರು ಹಾಕ್ಕೊಳತ್ತೀನಿ, 2 ಕಪ್ ಅಷ್ಟು ನೀರು. ಈಗ ನೋಡಿರಿ, ಕುಕ್ಕರ್ ಬಾಯಿನ ಕ್ಲೋಸ್ ಮಾಡಿ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊತೀನಿ ರೀ. ಒಂದು 6 ಸೀಟಿ ಆದಮೇಲೆ ನೋಡಿರಿ, ತೊಗರಿಬೇಳೆ ಕುದ್ದಿರ್ತೈತಿ. ಈಗ ಅದನ್ನು ನೀವು ಚೆನ್ನಾಗಿ ಮತ್ತೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಡು ಒಗ್ಗರಣೆಗೆ 1 ಬೆಳ್ಳುಳ್ಳಿನ ಜಜ್ಕೊಳತ್ತೀನಿ ರೀ. ಈಗ ನಾನು ಪಾತ್ರೆನ ಕಾಯ್ಸೋಕ್ಕಿಡ್ತೀನಿ ರೀ. ಈಗ ಅದಕ್ಕೆ ಎಣ್ಣೆ, ಜೀರಿಗೆ, ಹಾಗೆ 1 ಸ್ಪೂನಷ್ಟು ಸಾಸಿವೆ, ಹಾಗೆ 1 ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೋಬೇಕು. ಹಾಗೆ ಕರಿಬೇವು ಹಾಕ್ಕೊಳತ್ತೀನಿ ರೀ. ಹಾಗೆ ಚಿಟಿಕೆಯಷ್ಟು ಇಂಗು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕೆಂಪಾಗಬೇಕು. ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಕುದಿಸ್ಕೊಂಡಿರ್ತೀವಲ್ಲ ಆ ತೊಗರಿಬೇಳೆ ಮಿಶ್ರಣ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ, ನಿಮ್ಗೆ ಎಷ್ಟು ನೀರು ಬೇಕು ನೋಡಿರಿ ಎಷ್ಟು ನೀರು ಹಾಕ್ಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕ್ರಿ. ಹೀಗೆ ನಾನು ಕುದೀತಿದ್ದೆ. ಈಗ ಇದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೇನೆ ರೀ. ಹಾಕ್ಕೊಂಡು ಒಂದು 3 ಕುದಿ ಕುದ್ಮೇಲೆ ನೋಡಿ, ಹುಳಿ ಸೊಪ್ಪಿನ ಸಾರು ರೆಡಿ ಆಯಿತು. ಬಿಸಿ ಬಿಸಿ ರೈಸ್ ಒಳಗೂ ಉಪ್ಪಿನಕಾಯಿ ಜೊತೆ ಈ ಸೊಪ್ಪಿನ ಸಾರು ತಿಂದ್ರಂತೂ ತುಂಬಾ ರುಚಿ ಇರುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಮತ್ತು ಈಗ ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡಕತ್ತೀರಿ ನೋಡಿರಿ, ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಫ್ರೆಂಡ್ಸ್.